ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದು ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ. ಅದಾದ್ಮೇಲೆ ನೀನ್ ಈ ಮನೆ ಬಿಟ್ಟು ಹೋಗ್ಲೇಬೇಕು. ನೋಡಮ್ಮ, ನೀನ್ ಯಾವತ್ತಿದ್ರು ಈ ಮನೆ ಸೊಸೆ ಆಗೋ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಅವತ್ತು ಅವ್ನು ಮರ್ಯಾದೆ ಹೋಗ್ತಾ ಇತ್ತು. ಅಕಸ್ಮಾತ್ ಅವನೇನಾದ್ರೂ ತಾಳಿ ಕಟ್ಟದೆ ಹೋಗಿದ್ರೆ ಅವ್ನ ಟಿಕೆಟ್ ಕ್ಯಾನ್ಸಲ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಅವ್ನು ನಿನ್ನ ಯೂಸ್ ಮಾಡ್ಕೊಂಡ ಅಂತ ಹೇಳು ಜೈ. ನಿನ್ನ ಯೂಸ್ ಮಾಡ್ಕೊಂಡ. ಬೇಗ ಹೋಗೋ. ಸಾಹೇಬ್ರ, ಈ ರೋಡ್ನಾಗ ಎಲ್ಲಿ ಅಂತಾರೆ ಹುಡ್ಕೋದು? ಚಿಟ್ಟೆ, ಸುಬ್ನ ಅವರು ಮನೆಗೆ ಹೋಗಿರ್ತಾರಲ್ವಾ? ಮೊದ್ಲೇ ಸುಬ್ನ ಅವರು ರೆಬಲ್ ಹುಡುಗಿ. ತಪ್ಪು ಅಂತ ಗೊತ್ತಾದ್ರೆ ಯಾರೇ ಆಗಿರ್ಲಿ, ಎಷ್ಟೇ ಪ್ರಭಾವಶಾಲಿ ಆಗಿರ್ಲಿ, ಅವ್ರಿಗೆ ಎದುರು ಬಿದ್ದೇ ಬೀಳ್ತಾರೆ. ನಂಗ ಅನ್ನಿಸ್ತಾ ಇದೆ ಎಲ್ಲಾ ವಿಷಯ ಮನೇಲಿ ಹೇಳಿರ್ತಾರ ಅನ್ಸುತ್ತೆ. ಸಾಹೇಬ್ರ, ಹಂಗೇನ್ರ ಆತಪ್ಪ ಅಂದ್ರ ನಾವ್ ಕಾಲೋನಿ ಒಳಗ್ ಕಾಲಿಡೋದು ಕಷ್ಟಕತ್ತಿ. ಏನ್ ಹುಳನಾರ ವಾಸಿ ಕಾಲೋನಿ ಜನ ನೋಡಿರಿಲ್ರಿ. ನಿಮ್ಗೇನ್ರ ಬಹಿಷ್ಕಾರ ಹಾಕ್ಬಿಟ್ರ? ನಾನು ಶ್ರೀದೇವಿ ಕಾಲನಿ ಓಟ್ ಇದ್ದೇನೆ, ಎಲೆಕ್ಷನ್ ಗೆಲ್ಬೇಕು ಅಂತ ಭರವಸೆ ಇಟ್ಕೊಂಡಿದ್ದೀನಿ. ಅವ್ರೇನಾದ್ರೂ ನನ್ ವಿರುದ್ಧ ತಿರುಗಿ ಬಿದ್ರೆ ನನ್ ಕತೆ ಮುಗೀತು. ಇವ್ರು ಯಾಕೆ ನನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ? ಡ್ರೈವರ್, ಕಾಲನಿ ಕಡೆ ಹೋಗು. ಬರ್ರಿ ಸಾಹೇಬ್ರ, ಬರ್ರಿ. ರಾಮಯ್ಯ ಅವರೇ, ರಾಮಯ್ಯ ಅವರು ಬಂದೇನಪ್ಪ, ಅಳಿದೇವ್ರು ಬಂದೇನಪ್ಪ. ನನ್ನ ಹಣೆ ಬರೋನೇ ಚೆನ್ನಾಗಿಲ್ವ ಏನೋ, ಮಗನ್ ಕಳ್ಕೊಂಡೆ. ನಿಮ್ ಕುಟುಂಬದ ಸವಾಸ ಮಾಡಿ ನನ್ನ ಮಗಳು ಬಾಳೆ ಹಾಳಾಗೋಯ್ತಲ್ಲಯ್ಯ. ನೀವ್ ಈ ರೀತಿ ಮಾಡ್ತೀರಾ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಭಾವ. ನಿಮ್ಮನ್ನ ಭಾವ ಅಂತ ಕರೆಯೋದಕ್ಕೂ ನಾಚಿಕೆ ಆಗ್ತಿದೆ ನನ್ಗೆ. ರಾಜಿ, ಒಂದ್ ನಿಮಿಷ. ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿದೆ. ಏನಾಯ್ತು ಅಂತ ಕ್ಲಿಯರ್ ಆಗಿ ನಾನು ಹೇಳ್ತೀನಿ. ಅದು ಏನಪ್ಪ, ಏನ್ ಹೇಳ್ತೀಯಪ್ಪ? ಬಂಗಾರದಂತ ನನ್ನ ಮಗಳ ಕೊಡ್ಲಿಕ್ಕೆ ತಾಳಿ ಕಟ್ಟಿ ಅವಳು ಬಾಳ್ನ ನರಕ ಮಾಡ್ಬಿಟ್ಟಲ್ಲಪ್ಪ.
ನಿಮ್ಮಂತವ್ರನ್ನ ದೊಡ್ಡವರು ದೊಡ್ಡವರು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಟ್ಟು ನಮ್ಮ ಹೆಗ್ರ ತಗೊಂಡು ಹೊಡ್ಕೋಬೇಕು ನಾವು. ಏನ್ ಸ್ವಾಮಿ, ನಮ್ ಸುಮ್ಮಿನೇನ್ ಆಟದ ಗೊಂಬೆ ಅನ್ಕೊಂಡ್ರ? ನಿಮಗ್ ಬೇಕು ಅಂದಾಗ ಕಟ್ಕೊಳಕ್ಕೆ, ಬೇಡ ಅಂದಾಗ ಬಿಟ್ಬಿಡಕ್ಕೆ. ಥೂ, ನಿಮ್ ಜನ್ಮಕ್ಕಿಷ್ಟು. ಒಂದ್ ಹೆಣ್ಣಿನ ಜೀವನ ಹಾಳು ಮಾಡ್ಬಿಟ್ರಲ್ಲ, ನಾಳೆ ನಿಮ್ ಜೀವನನೇ ಹೀಗೆ ಆಗುತ್ತೆ. ನಿಮ್ ಬಾಳು ಸರ್ವ ನಾಶ ಆಗೋಗುತ್ತೆ. ಹಾಳಾಗೋಗ್ತೀರಾ, ಖಂಡಿತವಾಗ ಹಾಳಾಗೋಗ್ತೀರಾ. ನೀವು ಸರ್ವ ನಾಶ ಆಗೋಗ್ಬಿಡ್ತೀರಾ. ಅಲ್ಲ ರೀ, ನೀವು ಬೆಳೆಯಕ್ಕೆ ನಮ್ಮ ಸಮಾಧಿನೇ ಆಗ್ಬೇಕಾ? ಈ ಸ್ವಾಮಿ ನಂಬಿಸಿ ಕುತ್ತಿಗೆ ಕುಯ್ದು ಬಿಟ್ರಲ್ರಿ. ಏನೇನೋ ಆಸೆ ಇಟ್ಕೊಂಡಿತ್ತು ನನ್ನ ಮಗ, ನನ್ನ ಮಗಿನ ಕನಸಿಗೆ ಬೆಂಕಿ ಹಾಕ್ಬಿಟ್ರಲ್ರಿ. ನನ್ನ ಮಗಿನ ಮುಂದಿನ ಜೀವನದ ಗತಿ ಏನು? ಯಾರು ಅವಳ ಮದುವೆ ಮಾಡ್ಕೊತಾರೆ? ನೀವ್ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೋಸ್ಕರ, ನಿಮ್ಮ ಅರ್ವಾದೆ ಉಳಿಸ್ಕೊಳಕ್ಕೋಸ್ಕರ ನನ್ನ ಮಗಳ ಜೀವನನೇ ಬಲಿ ಕೊಟ್ಬಿಟ್ರಲ್ರಿ. ನೀವು ಉದ್ಧಾರ ಆಗಲ್ಲ, ನೀವು ದೇವರಾಣೆ ಉದ್ಧಾರ ಆಗಲ್ಲ. ಹಿಂಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ತಗಬರವ ರಾಮಯ್ಯ, ಬಡ ಹೆಣ್ಣು ಮಕ್ಕಳು ಅಂದ್ರೆ ಏನ್ರಿ ತಿಳ್ಕೊಂಡಿದ್ದೀರಾ ನೀವು? ಹೋಯ್ತಾ ಇಲ್ವೋ? ನನ್ನ ಮುಂದೆ ಒಂದ್ ನಿಮಿಷ ನಿಂತ್ಕೋಬೇಡ, ಕೊಲೆಗಾರ ಆಗ್ಬೇಕಾಗ್ತದೆ. ಹೋಯ್ತಾ ಇಲ್ವೋ? ರಾಮಯ್ಯ, ನೋಡೋ, ಮರ್ಯಾದೆಯಿಂದ ಗಾಡಿ ಹೋಯ್ತಾ ಇರೋ, ಇಲ್ಲ ಅಂದ್ರೆ ನಮ್ ಕಾಲೂರಿ ಜನ ಸಿಟ್ಟಿ ಕೊಲಿಯಾಗೋಯ್ತೀಯ. ಹೋಗೋ ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನೀವೆಲ್ಲರೂ ಯಾಕೆ ದುಡುಕ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ನಿನ್ ಜನ್ಮಕ್ಕೆ ಏನೇ ನಿಮ್ ಮಾತು ಕೇಳೋದು? ಈ ಶ್ರೀದೇವಿ ಕಾಲೋನಿ ಒಂದೇ ಒಂದು ಓಟು ಕೂಡ ನೀನು ಬಿಡಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ, ನನ್ ಮಾತು ಕೇಳಿ. ನೀವೆಲ್ಲರೂ ಯಾಕೆ ದುಡುಕ್ತಾ ಇದ್ದೀರಾ ಅಂತಾನೆ ಗೊತ್ತಾಗ್ತಾ. ಯೋ, ನಾವೇನಯ್ಯ ದುಡ್ಕೋದು? ದುಡ್ಕಿರೋದು ನೀನು. ಇನ್ನೊಂದ್ಸಾರಿ ನಮ್ ಕಾಲನಿಗೆ ಏನಾದ್ರು ಓಟ್ ಕೇಳಕ್ ಬಂದ್ರೆ ಸಿಕ್ಕದನ್ನ ತಗೊಂಡ್ ಹೊಡಿತೀವಿ. ನಾಚಿಗೆಟ್ಟಾನೆ. ಸಾಕ್ ನಿಲ್ಸಮ್ಮ, ಏನು ಬಂದ್ಬಿಟ್ಲು ಮಾತಾಡಕ್ಕೆ? ಏನ್ ಅನ್ಕೊಂಡ್ರಿ ನೀವು? ಪಟ್ಕೆನ್ ತಿಂತೀರಿ ನೀವೆಲ್ಲ. 5 ವರ್ಷ ನಮ್ ಸಾಹೇಬ್ರು ನಿಮ್ ಸಂಬಂಧ ಏನೆಲ್ಲ ಕೆಲಸ ಮಾಡಿಲ್ಲ. ಹೇ ಚಮಚ, ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ, ಇಲ್ಲ ಅಂದ್ರೆ ನೆಲಕ್ಕೆ ಹಾಕಿ ತುಳಿದಾಕ್ಬಿಡ್ತೀವಿ. ಸಾಯ್ತಿ ಬಿಡ, ನಡೀರು. ಸಾಹೇಬ್ರ, ಗಾಡಿ ನಿಲ್ಸ. ನಿಲ್ಸದೆ ಗಾಡಿನ. ಸಾಹೇಬ್ರ, ಏನಾದ್ರಿ? ಏನಿಲ್ಲ. ಬೇಕು ಕಾಲಿ ಕಡೆ ಹೋಗೋ. ಸಾಹೇಬ್ರ, ನಿಮ್ ಮನ್ಸಿಗೆ ಸಮಾಧಾನ ಇಲ್ಲ ಅಂದ್ರೆ ಮತ್ತೊಂದ್ಸಲ ಹೋಗ್ಬರನ್ ಬಿಡ್ರಿ. ಇಲ್ಲ, ಇವಾಗ್ಲೇ ಹೋಗ್ಬೇಕು. ಬೇಗೋಗು. ಕರೆನ ಕಾಲೋನಿ ಕಡೆ ಹೋಗ್ಬೇಕ್ರಿ. ಹೌದು, ನಡಿ. ಚಿಟ್ಟೆ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದಾರಲ್ಲೋ. ಸಾಹೇಬ್ರ, ನೀವು ಬಂದಿರಂದ್ರೆ ನಿಮ್ಮನ್ನ ನೋಡ್ತಾರ್ರಿ. ಅಂಜಬೇಡ್ರಿ, ಟೆನ್ಷನ್ ಮಾಡ್ಕೋಬೇಡ್ರಿ. ಪಟ್ಟನ ಮನೆ ಒಳಗೆ ಹೋಗ್ಬಿಡೋಣ. ಬರ್ರಿ. ಇಲ್ಲಿ ಸಾಹೇಬ್ರ,
ಎಲ್ಲ ಕನ್ಸಲ್ ಕಂಡಂಗೆ ಆಗ್ತಾ ಇದೆಯಲ್ಲ. ಸಾಹೇಬ್ರ, ರಾಮಯ್ಯವರೇ, ಏನ್ ಹೇಳಿ ಅಂದ್ರೆ ಮಗನ್ನಂತೂ ಕಳ್ಕೊಂಡ್ಬಿಟ್ಟಿದೀವಿ, ಮಗಳ ಗತಿನೂ ಹಿಂಗಾದ್ರೆ ಹೆಂಗೆ ಹೇಳಿ ಅಂದ್ರೆ. ರಾಮಯ್ಯವರೇ, ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ದಯವಿಟ್ಟು ದುಡುಕ್ಬೇಡಿ, ನನ್ನಿಂದ ತಪ್ಪಾಗಿದೆ, ಅದನ್ನ ಸರಿಪಡಿಸ್ಕೋಬಹುದು. ಅಪ್ಪ ಏನಪ್ಪ ಇದು ಮಚ್ಚಿಟ್ಕೊಂಡು? ಅದು ಭಾವ, ಅಪ್ಪ ಕಾಯಿ ಸುಲಿತಿದ್ರು, ಅದಕ್ಕೆ ಹಂಗೆ ಮಚ್ಚಿನ ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಮಗ್ಳಿಗೆ ಹೀಗಾಗಿದ್ಯಲ್ಲ ಅನ್ನೋ ನೋವಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾರೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಕನ್ಸಲ್ ಹೀಗಿರ್ಲಿಲ್ವಲ್ಲ. ಕೈ ಏನಾಯ್ತು? ಕೈ ಏನಾಯ್ತಾ? ನಮ್ಮ ಮಗಳು ಕೈ ಮುರ್ಕೊಂಡ್ರದ್ ನಿಮಗ್ ಗೊತ್ತಿಲ್ವ್ರ? ಸುಮ್ಮನ ಏನು ಹೇಳಲೇ ಇಲ್ವ್ರ? ಸುಮನ ಅವರ ಏನಾಯ್ತು ಚಿಟ್ಟೆ? ಅದ ಸಾಹೇಬ್ರ, ನಿಮಗೆ ಹೇಳಿದ್ನಲ್ಲ, ಅದು ಸಾಹೇಬ್ರು ಎಲೆಕ್ಷನ್ ಗಲಿ ಬಿಡ ಮರ್ತ್ ಬಿಟ್ಟಾರ. ಬಳಿ ಅಂದ್ರೆ ನಿಮ್ಮ ತಮ್ಮ ಮಹಾನುಭಾವ ಕುಡಿದು ಗಾಡಿ ಓಡಿಸುವಾಗ ಗುದ್ದಿ ನನ್ನ ಮಗಳ ಕೈ ಮುರಿದಾಕವನೆ. ಅಪ್ಪ ಸ್ವಲ್ಪ ಸುಮ್ಮನಿರ್ತೀಯಾ? ಭಾವ, ನನ್ಗೇನು ಆಗಿಲ್ಲ. ಸುಭಾಷ್ ಅವ್ರು ಹೇಗಿದ್ದಾರೆ? ಅವ್ರಿಗೇನವ, ಸಾಹೇಬ್ರು ತಮ್ಮ ಅಲ್ವಾ, ಚೆನ್ನಾಗೇ ಇರ್ತಾರ ಕಣವ. ಅಪ್ಪ ಯಾಕಪ್ಪ ತಮ್ಮ ತಮ್ಮ ಅಂತ ಈಗ ಚುಚ್ಚಿ ಚುಚ್ಚಿ ಮಾತಾಡಿಸ್ತಿದ್ಯಾ? ಭಾವ, ಸುಭಾಷ್ ಅವ್ರದ್ದೇ ಎಲ್ಲ ತಪ್ಪಿಲ್ಲ, ನಂದು ತಪ್ಪಿದೆ. ಫುಟ್ಪಾತಲ್ಲಿ ಹೋಗೋದ್ ಬಿಟ್ಟು ನಾನು ರೋಡ್ಗೆ ಇಳಿದ್ಬಿಟ್ಟೆ. ಪಾಪ ಅವ್ರಿಗೂ ಗೊತ್ತಾಗ್ದೆ ಹೀಗಾಗೋಯ್ತು. ಕ್ಷಮಿಸ್ಬಿಡಿ ರಾಮಯ್ಯ ಅವರೇ, ಎಲೆಕ್ಷನ್ ಟೆನ್ಷನ್ ನಲ್ಲಿ ನಂಗೆ ನೆನಪಾಗ್ಲಿಲ್ಲ. ಅಪ್ಪ ಹೋಗೊಂದ್ ಲೋಟ ನೀರ್ ತಗೊಂಡ್ ಬಾ. ಭಾವ ಬನ್ನಿ ಕೂತ್ಕೊಳ್ಳಿ. ಅಕ್ಕನ್ ಜೊತೆಗ್ ಬರ್ಲಿಲ್ವಾ ಭಾವ? ಅಂದ್ರ ಸುಮನಕ್ಕ ಮನಿಗ್ ಬಂದಿಲ್ಲ? ತಿಂಕನಪ್ಪ, ಯಾಕಳಿ ಅಂದ್ರೆ ಸುಮ್ಮನೆ ಹೇಳ್ ಬರ್ಲಿಲ್ವ್ರ? ಅಲ್ಲ, ಇವತ್ತೊಂದು ಎಲೆಕ್ಷನ್ ಪ್ರಚಾರಕ್ಕೆ ಹೋಗಿದ್ವಿ. ಸುಮನ ಅವರು ಕಾಲನಿಗೆ ಬರ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಅದಕ್ಕ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗಾರ ಸುಮನಕ್ ಮನಿಗ್ ಬಂದಿಲ್ಲ? ಇಲ್ಲ ಕಣಪ್ಪ, ಬತ್ತಿ ನಿಮ್ಗೆ ಬಂದೇ ಬರ್ತಾಳೆ. ನೀವು ಕೂತ್ಕೊಳ್ಳಿ, ನೀವು ಸುಮನ ಅವರು ಇಲ್ಲಿಗೆ ಬಂದಿಲ್ಲ. ಮನೇಲಿ ನಡೆದಿದ್ದ ವಿಚಾರ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಸುಮನ ಅವ್ರು ಎಲ್ಲಿಗೆ ಹೋದ್ರು? ಚಿಟೆ, ರಾಜಿಗೆ ಫ್ರೂಟ್ಸ್ ಮೆಡಿಸಿನ್ಸ್ ಏನೇನ್ ಬೇಕು ತಗೊಬಂದ್ಬಿಡು. ಭಾವ, ಅಕ್ಕ ಎಲ್ಲ ತಂದ್ಕೊಟ್ಟಿದ್ದಾರೆ, ತೊಂದ್ರೆ ಇಲ್ಲ. ಹೌದಾ? ಸರಿ. ಸಾರಿ ರಾಜಿ, ನನ್ನ ತಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತೀರಿ ಸಾಹೇಬ್ರೆ? ನಾವು ಅದನ್ನ ಆಗ್ಲೇ ಬಿಟ್ಟಾಕ್ಬಿಟ್ಟಿದೀವಿ. ಏನೋ ತಂದೆ ಕಳ್ಳಲ್ವ್ರ, ನಿಮ್ಮನ್ನ ನೋಡಿದ ತಕ್ಷಣ ದುಃಖ ಉಮ್ಮಳಿಸ್ ಬಂತು, ಏನೇನೋ ಮಾತಾಡ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ ಸಾಹೇಬ್ರೆ. ಆಮೇಲೆ ನಿಮ್ಮಂತ ದೇವರಂತ ಮನುಷ್ಯರಿಗೆ ಅಂತ ತಮ್ಮ ಅವನಲ್ಲ ಅಂತ ಒಸಿ ಬೇಜಾರಾಯ್ತು ಆಟೆಯ ಸಾಹೇಬ್ರೆ. ಇಲ್ಲ ರಾಮಯ್ಯ ಅವರೇ, ತಮ್ಮ ಸರಿ ಹೋಗ್ತಾನೆ. ಸರಿ ರಾಜಿ, ಬರ್ತೀನಿ.